ಅಧ್ಯಕ್ಷರುಗಳೇ, ಪಕ್ಷ ಅಧಿಕಾರದಲ್ಲಿ ಇರುವಾಗ ಎಲ್ಲರೂ ಕೂಡ ಸೇರ್ತಾರೆ, ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ನಮಗೆ ಬೇಕಾದ ಕೆಲಸವನ್ನು ಮಾಡಿಸಿಕೊಡ್ತಾರೆ. ಆದರೆ ಪಕ್ಷ ಕಷ್ಟದಲ್ಲಿರುವಾಗ ಮತ್ತು ಪಕ್ಷಕ್ಕೆ ಯಾವಾಗ ಕಾರ್ಯಕರ್ತರ ಅಗತ್ಯ ಇದೆ ಆಗ ಬರುವವರು ಮಾತ್ರ ನಿಜವಾದ ಕಾರ್ಯಕರ್ತರು ಅಂತ ನಾನು ಭಾವಿಸಿದ್ದೇನೆ. ಹಾಗೆ ಇವತ್ತು ಪಕ್ಷಕ್ಕೆ ನಿಮ್ಮೆಲ್ಲರ ಅಗತ್ಯ ಇತ್ತು, ನಮ್ಮ ಮನವಿಯನ್ನು ಸ್ವೀಕರಿಸಿ ನೀವೆಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಪಕ್ಷದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈಗ ನಿಮ್ಮ ಅಗತ್ಯ ನಿಜವಾಗಿಯೂ ಪಕ್ಷದ ಅಗತ್ಯ ಯಾವಾಗ ಇದೆ ಆಗ ನೀವು ಬಂದಿದ್ದೀರಿ. ಯಾವತ್ತೂ ಕೂಡ ಇಂಥ ಒಂದು ಬದ್ಧತೆ ಪಕ್ಷದ ಪರವಾಗಿ ಯಾವತ್ತೂ ನಿಮಗೆ ಇರಲಿ ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ದೇಶದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ದೂರ ಇಡಬೇಕು ಎನ್ನುವ ಉದ್ದೇಶದಿಂದ ಕಾಂಗ್ರೆಸ್ ಮತದಾರರನ್ನೇ ಟಾರ್ಗೆಟ್ ಮಾಡಿ ಜಾರಿಗೆ ಬಂದಿರುವ ಒಂದು ಕಾನೂನು ಹೇಳಿದ್ರೆ ಅದು SIR, ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ. ಇವತ್ತು ರಾತ್ರಿಯಿಂದ ನಮ್ಮ ಎಲ್ಲ ಹಳೆಯ ಮತದಾರ ಪಟ್ಟಿ ಎಲ್ಲ ಡಿಲೀಟ್ ಆಗ್ತದೆ. ನಾಳೆಯಿಂದ BLOಗಳು ಮನೆ ಮನೆಗೆ ಬಂದು ಯಾವಾಗ ಅರ್ಜಿ ನಿಮಗೆ ಫಾರ್ಮ್ ಕೊಡ್ತಾರೆ, ಆ ಅರ್ಜಿ ಫಾರ್ಮ್ ನೀವು ಫಿಲಪ್ ಮಾಡಿ ಕೊಟ್ಟರೆ ಮಾತ್ರ ನಿಮ್ಮ ಮತದಾರ ಪಟ್ಟಿಯಲ್ಲಿ ಹೆಸರು ನೋಂದಾವಣಿ ಆಗ್ತಾ ಹೋಗ್ತದೆ. ಇವತ್ತು 29ನೇ ತಾರೀಕು, ಇವತ್ತಿಗೆ ಆ ಹಳೆಯ ಎಲ್ಲ ಮತದಾರ ಪಟ್ಟಿಗಳು ಡಿಲೀಟ್ ಆಗ್ತದೆ. ಹಾಗಾಗಿ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಎಲ್ಲಿ ದೇಶದಲ್ಲಿ SIR ಜಾರಿಯಾಗಿದೆ ಅಲ್ಲಿ ಎಲ್ಲ ಕಡೆಗಳಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಕಳ್ಕೊಂಡಿದೆ ಅಥವಾ ಇತರ ಬೇರೆ ಪಕ್ಷಗಳು ಅಧಿಕಾರಗಳನ್ನ ಕಳ್ಕೊಂಡಿದೆ. ಉದಾಹರಣೆ ಪಶ್ಚಿಮ ಬಂಗಾಳ ಇರ್ಬೋದು, ಬಿಹಾರ ಇರ್ಬೋದು, ಹರಿಯಾಣ ಇರ್ಬೋದು, ದೆಹಲಿ ಇರ್ಬೋದು, ಪಂಜಾಬ್ ಇರ್ಬೋದು. ತಮಿಳುನಾಡಲ್ಲಿ ಮತ್ತು ಕೇರಳಗಳಲ್ಲಿ ಕೂಡ ಪ್ರಯತ್ನ ಪಟ್ಟರು. ಆದ್ರೆ ಅಲ್ಲಿ ಎರಡು ಕಡೆಗಳಲ್ಲಿ ಕೂಡ ಬಿಜೆಪಿಗೆ ಬೇಸ್ ಇಲ್ಲದ ಕಾರಣ ಅಲ್ಲಿ ಯಶಸ್ವಿ ಆಗ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ಕೂಡ ಅಲ್ಲಿ ಪ್ರಯತ್ನ ಪಟ್ಟರು. ಅವರ ಮುಂದಿನ ಟಾರ್ಗೆಟ್ ಯಾವ್ದು ಹೇಳಿದ್ರೆ ಅದು ಕರ್ನಾಟಕದ ಸುಮಾರು 95 ಕ್ಷೇತ್ರಗಳಲ್ಲಿ 5,000 ಮತ, 10,000 ಮತ, 15,000 ಮತ ಮತ್ತು ಅದಕ್ಕಿಂತ ಕೆಳಗಿನ ಅಂತರದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಹಾಗಾಗಿ 95 ಕ್ಷೇತ್ರಗಳನ್ನ ಅಂದ್ರೆ ಕಾರ್ಕಳ ವಿಧಾನಸಭಾ ಕ್ಷೇತ್ರವನ್ನ ಸೇರಿಸಿ 95 ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿ ಅವರು SIR ಅನ್ನ ನಡೆಸ್ತಾ ಇದ್ದಾರೆ. ಅವರ ಲೆಕ್ಕಾಚಾರ ಅತ್ಯಂತ ಸೂಕ್ಷ್ಮ. ಒಂದು ಬೂತಿನಲ್ಲಿ 100 ಮತಗಳನ್ನ ಟಾರ್ಗೆಟ್ ಮಾಡಿದ್ರೆ ಕಾರ್ಕಳ ವಿಧಾನಸಭಾ ವ್ಯಾಪ್ತಿಯ 209 ಬೂತ್ಗಳಲ್ಲಿ 20,900 ಮತಗಳು ಟಾರ್ಗೆಟ್ ಆಗ್ತದೆ. ಆಗ ನಮಗೆ ಒಂದು ಪ್ರಶ್ನೆ ಬರ್ತದೆ, ಆ ಒಂದು ಬೂತಿನಲ್ಲಿ 100 ವೋಟ್ಗಳಲ್ಲಿ ಬಿಜೆಪಿಯ ವೋಟ್ ಇಲ್ವಾ ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಬರ್ಬೋದು. ಖಂಡಿತವಾಗಿಯೂ ಇದೆ. ಆ 100 ವೋಟ್ಗಳಲ್ಲಿ 30 ವೋಟ್ಗಳು ಅದು ಬಿಜೆಪಿ ಆಗಿರ್ತದೆ. ಅಂದ್ರೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೂತಿನಲ್ಲಿ 30 ವೋಟ್ ಆದ್ರೆ 209 ಬೂತ್ನಲ್ಲಿ ಅವರು ಕಳೆದುಕೊಳ್ಳುವ ಮತಗಳು ಕೇವಲ 6,270 ಮಾತ್ರ. ಆದ್ರೆ ಕಾಂಗ್ರೆಸ್ ಕಳೆದುಕೊಳ್ಳುವ 70 ಮತಗಳು ಒಂದು ಬೂತಿಗೆ ಆದ್ರೆ ಒಟ್ಟು ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಳೆದುಕೊಳ್ಳುವ ಮತಗಳು 14,270 ಆಗ್ತದೆ. ಅಂದ್ರೆ ನಮ್ಮ 14,200 ಮತಗಳನ್ನು ಅವಳು ತೆಗಿಲಿಕ್ಕೆ ಅವರ 6,000 ಮತಗಳನ್ನು ಬಲಿ ಕೊಡ್ಲಿಕ್ಕೆ ಅವರು ಸಿದ್ಧರಿದ್ದಾರೆ. ಇದು ಅವರ ರಾಜಕೀಯ ರಣತಂತ್ರ. ನಾವು 1 ವೋಟ್ಗಳಲ್ಲಿ 5 ವೋಟ್ಗಳಲ್ಲಿ 10 ವೋಟ್ಗಳಲ್ಲಿ ಕಾರ್ಕಳ ಪುರಸಭೆಯಲ್ಲಿ ತಾಲೂಕು ಪಂಚಾಯತ್ಗಳಲ್ಲಿ ಅನೇಕ ಸ್ಥಾನಗಳನ್ನು ಕಳ್ಕೊಂಡಿದ್ದೇವೆ. ನಾನು ಕೂಡ ಗೆದ್ದದ್ದು ಕೇವಲ 16 ವೋಟ್ಗಳಲ್ಲಿ. ಒಂದು ವೇಳೆ SIR ಅಲ್ಲಿ ನಾವು ಜಾಗೃತರಾಗಿ ನಾವು ಕೆಲಸ ಮಾಡದೇ ಇದ್ರೆ, ನಾವು ನಮ್ಮ ಮತದಾರರನ್ನ ನಾವು ಉಳಿಸಿಕೊಳ್ಳದಿದ್ರೆ ನಾವು ಯಾವುದೇ ಚುನಾವಣೆಯನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ SIR ಬಗ್ಗೆ ಹೇಗೆ ನಾವು ನಮ್ಮ ಮತದಾರರನ್ನ ಸೇರಿಸೋದು, ಹೇಗೆ ಇನ್ವಾಲ್ವ್ ಆಗೋದು ಹೇಳಿದ್ರೆ ಅದಕ್ಕೋಸ್ಕರ ವಿಶೇಷವಾದ ತರಬೇತಿಯನ್ನು ಜಾಗೃತಿ ಕರ್ನಾಟಕದ ಮೂಲಕ ಅದರ ಸದಸ್ಯರ ಮೂಲಕ ನಾವು ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ 6 ಕಡೆಗಳಲ್ಲಿ ಈ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದೇವೆ. ಈ SIR ದೊಡ್ಡ ಸವಾಲೇನಲ್ಲ. DK ಶಿವಕುಮಾರ್ ಅವರು ಹೇಳಿದರು, ನಾವು ಅದನ್ನು ನಮ್ಮ ಪರವಾಗಿ ಅದನ್ನು ನಮ್ಮ ಪಾಸಿಟಿವ್ ಆಗಿ ತಗೊಂಡು ಅದನ್ನು ಕಾರ್ಯಾಚರಿಸಿದರೆ ಅದು ನಮಗೆ ವರವಾಗಿ ಪರಿಣಮಿಸ್ತದೆ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಹೇಳಿದರು. ಅದು ಹೇಗೆ ಹೇಳಿದರೆ, ನಾವೆಲ್ಲರೂ ಕೂಡ SIR ಪ್ರಕ್ರಿಯೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದು. ನೀವು ಎಲ್ಲಿಯಾದರೂ ಗಮನಿಸಿ, ಬಿಜೆಪಿಯವರು ಎಲ್ಲಿಯೂ ಕೂಡ SIR ಬಗ್ಗೆ ವಿರುದ್ಧವಾಗಿ ಎಲ್ಲಿಯೂ ಕೂಡ ಮಾತಾಡಲಿಲ್ಲ. ಕಾಂಗ್ರೆಸ್ನವರು ಮಾತ್ರ SIR ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಪಸಂಖ್ಯಾತರು SI ಪರವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಕಾರ್ಮಿಕ ವರ್ಗದವರು SI ಪರವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಕಮ್ಯುನಿಸ್ಟ್ನವರು ಮಾಡಿದ್ದಾರೆ. ಬೇರೆ ಎಲ್ಲ ಪಕ್ಷದವರು SIR ಇದು ಅಪಾಯಕಾರಿ, ಈ ಮತದಾರರನ್ನ ದೇಶದ ಮತ ವ್ಯವಸ್ಥೆಯಿಂದ ಹೊರಗಿಡುವ ಈ ವ್ಯವಸ್ಥೆಗೆ ವಿರುದ್ಧವಾಗಿ ಮಾತನಾಡಿದ್ದಾರೆ. ಆದರೆ ಬಿಜೆಪಿಯವರು ಎಲ್ಲಿಯೂ ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ ಹೇಳಿದರೆ, SIR ಜಾರಿಯಾದರೆ, ಪರಿಣಾಮಕಾರಿಯಾಗಿ ಜಾರಿಯಾದರೆ ಇದರಿಂದ ಲಾಭ ಸಿಗುವುದು ಕೇವಲ ಬಿಜೆಪಿಗೆ ಮಾತ್ರ, ಬಿಜೆಪಿ ಮಾತ್ರ ಅಧಿಕಾರದ ಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದ್ರಿಂದ ಯಾರು ಕೂಡ SIR ವಿರುದ್ಧ ಬಿಜೆಪಿಯವರು ಮಾತಾಡಲಿಲ್ಲ.
ಕಾರ್ಕಳದಲ್ಲಿ ನಾವು ಇಷ್ಟು 6 ಕಡೆಗಳಲ್ಲಿ ಇವತ್ತು ಕಾರ್ಯಾಗಾರ ಮಾಡಿದ್ದೇವೆ. ಇಡೀ ಉಡುಪಿ ಜಿಲ್ಲೆಯಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಗ್ರಾಮಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಆದರೆ BJP ಎಲ್ಲಿಯಾದರೂ ಒಂದು SIR ಬಗ್ಗೆ ಮಾತಾಡಿದಾರ? ಇಲ್ಲ. ಕಾರ್ಕಳದ ಶಾಸಕರು ಕೂಡ ಎಲ್ಲಿಯಾದರೂ ಮಾತಾಡಿದಾರ? ಇಲ್ಲ. MP ಎಲ್ಲಿಯಾದರೂ ಮಾತಾಡಿದಾರ? ಇಲ್ಲ. ಯಾಕೆ ಮಾತಾಡಲಿಲ್ಲ ಹೇಳಿದರೆ ಇದೇ ಕಾರಣ. SIR ಅಲ್ಲಿ ನಾವು ನಿರ್ಲಕ್ಷ್ಯ ವಹಿಸಿದರೆ ಅದರ ಲಾಭ ಸಿಗೋದು ಅದು BJPಯವರಿಗೆ ಮಾತ್ರ. ನಮ್ಮ ಮತದಾರರು ಕರ್ನಾಟಕ ಸರ್ಕಾರದಲ್ಲಿ ಈ ರಾಜ್ಯದಲ್ಲಿ ಮಹಿಳೆಯರು ಈ ಗ್ಯಾರಂಟಿ ಯೋಜನೆಗಳಿಂದ ಹೆಚ್ಚು ಕಾಂಗ್ರೆಸ್ ಪರವಾಗಿ ಒಲವು ತೋರಿಸಿದರ ಪರಿಣಾಮವಾಗಿ ಮಹಿಳೆಯರ ಓಟುಗಳನ್ನು ತೆಗಿಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ನಾವು ಮಹಿಳೆಯರ ಓಟ್ ಬಗ್ಗೆ ಗಮನ ಕೊಡೋದಿಲ್ಲ. ಆ ಮನೆಯಲ್ಲಿ ಒಂದು, ಈ ಮನೆಯಲ್ಲಿ ಒಂದು, ಅಲ್ಲ ಒಂಜಿ ಮೂಲ್ನ ಒಂಜಿ ಅಂತ ಹೇಳುವಾಗ ನಾವು ಅದರ ಬಗ್ಗೆ ಸೀರಿಯಸ್ ಆಗೋದಿಲ್ಲ. ಒಂದು ಮನೆಯಲ್ಲಿ 6 ಜನ ಓಟಲ್ಲಿ ಒಂದು ಮಹಿಳೆಯರ ಓಟ್ ಹೋದರೂ ಕೂಡ ನಾವು ಸೀರಿಯಸ್ ಆಗೋದಿಲ್ಲ. ಕೊನೆಯಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಆಗಿ ಕೊನೆಯ ರಿಸಲ್ಟ್ ನೋಡುವಾಗ ಇಡೀ ವಾರ್ಡ್ನಲ್ಲಿ 100 ಮತಗಳನ್ನು ನಾವು ಕಳ್ಕೊಳ್ಳುವ ಭಯ ಇದೆ. ಮಹಿಳೆಯರ ಮತಗಳ ಮೇಲೆ, ಅಲ್ಪಸಂಖ್ಯಾತರ ಮತಗಳ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಾರೆ ಹೇಳಿದರೆ ಅದು 100ಕ್ಕೆ 100 ಕಾಂಗ್ರೆಸ್ ಪರವಾಗಿ ಇರುವ ಮತಗಳು ಅನ್ನುವಂಥದ್ದು. ಹಾಗಾಗಿ ಆ ಮತಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಇದು ಅತ್ಯಂತ ಸೂಕ್ಷ್ಮ ವಿಚಾರ. ಇನ್ನು SIRನ ಕಾರ್ಯಾಗಾರ ಮಾಡುವವರು ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಎಲ್ಲ ಈ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಇದಕ್ಕೆ ಪರಿಹಾರ ಏನು ಹೇಳಿದರೆ ನಾವು ಇನ್ವಾಲ್ವ್ಮೆಂಟ್ ಆಗೋದು. ಒಬ್ಬ BLO2 ಇಂದ ಒಬ್ಬ ಬೂತ್ ಅಧ್ಯಕ್ಷರಿಂದ ಖಂಡಿತ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ BLO ಜೊತೆಯಲ್ಲಿ, ಬೂತ್ ಅಧ್ಯಕ್ಷರ ಜೊತೆಯಲ್ಲಿ ಪಕ್ಷದ ಹಿರಿಯರು ಕೂಡ ಒಂದೊಂದು ವಾರ್ಡಿನಲ್ಲಿ ಸೇರಿಕೊಂಡು ಕೆಲಸ ಮಾಡಿದಾಗ ಮಾತ್ರ ನಾವಿಲ್ಲಿ ಯಶಸ್ವಿ ಆಗಲಿಕ್ಕಾಗ್ತದೆ. ಅದಕ್ಕೋಸ್ಕರವೇ ಈ ಕಾರ್ಯಾಗಾರವನ್ನು 6 ಕಡೆಗಳಲ್ಲಿ ಇಟ್ಟದ್ದು. ಈಗ ಸರ್ಕಾರದವರು ಮಂಜುನಾಥ ಪೈಲಿ ಒಂದು ಕಡೆಯಲ್ಲಿ SIR ಕಾರ್ಯಾಗಾರ ಮಾಡಿದರು. ನಾವು 209 BLO2ಗಳಿದ್ದೇವೆ. ನಾವಲ್ಲಿ ಭಾಗವಹಿಸಿದ್ದು ಕೇವಲ 117 ಜನ ಮಾತ್ರ. ಆದರೆ ನಾವೀಗ 6 ವಲಯಗಳಲ್ಲಿ ನಾವು ಮಾಡಿದ್ದರ ಪರಿಣಾಮವಾಗಿ 1-2 ಜನ ಮಿಸ್ ಆಗಿರುವರು BLO2ಗಳು. ಆದರೆ 95% ಎಲ್ಲ BLOಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. ಅದರಿಂದ ಇಲ್ಲಿ ಮನವಿಯನ್ನು ಹೇಳಿದರೆ ಪಕ್ಷದ ಹಿರಿಯ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಪರವಾಗಿ ಇರುವವರು, BLO2ಗಳು ಮತ್ತು ಬೂತ್ ಅಧ್ಯಕ್ಷರು ಯಾರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಮತ್ತು ನಮ್ಮ ಪಕ್ಷದ ಕೆಲಸ ಯಾರು ಮಾಡ್ತಾರೆ, ದಯವಿಟ್ಟು ತಾವು ಹಿರಿಯರು ಕೂಡ ಅವರಿಗೆ ಸಹಕಾರ ಮಾಡಿ. ಗ್ರಾಮೀಣ ಅಧ್ಯಕ್ಷರುಗಳು, ನಮ್ಮ BLO2ಗಳು ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರ ಬಗ್ಗೆ ನಿಮ್ಮ ಗಮನ ಇರಲಿ. ಯಾರೋ ಒಬ್ಬ BLO2 ಮಾಡ್ತಾನೆ ನಾನು ನನ್ನಷ್ಟಕ್ಕೆ ಇದ್ದರೆ ದಯವಿಟ್ಟು ಅದು ಆಗೋದಿಲ್ಲ. ನಾವೆಲ್ಲರೂ ಕೂಡ ಪಕ್ಷದ ಚಟುವಟಿಕೆಯಲ್ಲಿ ಈ ಕಾರ್ಯಾಗಾರದಲ್ಲಿ ಕಡ್ಡಾಯವಾಗಿ ಭಾಗವಹಿಸದಿದ್ದರೆ ನಾವು ನಾಳೆ ನಮ್ಮ ಎಲ್ಲ ಮತಗಳನ್ನು ಕಳ್ಕೊಳ್ತೇವೆ. ನಾವು ಪ್ರತಿ ವಾರ್ಡ್ಗಳನ್ನು ಕಳ್ಕೊಳ್ತೇವೆ. ಇಷ್ಟು ಒಳ್ಳೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರೂ ಕೂಡ, ಇಷ್ಟು ಒಳ್ಳೆ ಸರ್ಕಾರ ಇದ್ದರೂ ಕೂಡ, ಇಷ್ಟು ಒಳ್ಳೆ ಮುಖ್ಯಮಂತ್ರಿ ಇದ್ದರೂ ಕೂಡ, ಇಷ್ಟು ಒಳ್ಳೆ ರಾಜ್ಯಾಧ್ಯಕ್ಷರು ಇದ್ದರೂ ಕೂಡ ನಾವು ಅಧಿಕಾರವನ್ನು ಕಳ್ಕೊಳ್ಳುವಂಥ ಭೀತಿ ಖಂಡಿತ ಇದೆ. ಆದ್ದರಿಂದ ನಿಮ್ಮಲ್ಲಿ ಮನವಿ ಇಷ್ಟೇ, ನಿಮ್ಮ ಅಗತ್ಯ ಈ ಸಂದರ್ಭದಲ್ಲಿ 1 ತಿಂಗಳು ನಿಮ್ಮ ಅಗತ್ಯ ಇದೆ. ಹೆಚ್ಚಿನ ಕೆಲಸಗಳನ್ನು BLO ಮಾಡ್ತಾರೆ. ಅವರಿಗೆ ಸರ್ಕಾರವು ಕೂಡ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದೆ. ಕೆಲವು ಈಗ ಪಂಚಾಯತ್ಗಳಿಂದ ದೃಢೀಕರಣ ಪತ್ರಕ್ಕೆ ಅದಕ್ಕೆ ಸರ್ಕಾರ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿದೆ. ಅದರಿಂದ ನೋಡಿ, ಒಂದು ಸ್ಪಷ್ಟ ಗಮನಿಸಿ, ವಿರೋಧ ಪಕ್ಷದ ನಾಯಕರಾಗಿರುವ ಅಶೋಕ್ರವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ರಾಜ್ಯ ಚುನಾವಣಾ ಆಯೋಗವು ಕಾಂಗ್ರೆಸ್ ಸರ್ಕಾರ ಹೇಳಿದಂತೆ ಕುಣಿತಾ ಇದೆ ಅಂತ. ಅದು ಯಾಕೆ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ? ಯಾಕೆ ಹೇಳಿದರೆ ಕಾಂಗ್ರೆಸ್ ಸರ್ಕಾರ ಈ ಎಲ್ಲ ಕಠಿಣ ಸವಾಲುಗಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದೆ. ಪಂಚಾಯತ್ಗಳಿಂದಲೂ ಕೂಡ ವಾಸ್ತವದ ಪತ್ರ ತಗೊಳ್ಬೇಕು ಅನ್ನೋದರ ಬಗ್ಗೆ ಮತ್ತು ಅನೇಕ ಸಮಸ್ಯೆಗಳಿಗೆ ಸಣ್ಣ ಪರಿಹಾರವನ್ನು ಕೊಟ್ಟಿದೆ. ಅದು ಅವರಿಗೆ ಭಯ ಉಂಟಾಗಿದೆ. ಹಾಗಾಗಿ ಅಶೋಕ್ರವರು ಆ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಾರೆ. ಅದರಿಂದ ನಿಮ್ಮಲ್ಲಿ ಮನವಿ ಇಷ್ಟೇ, ಇಲ್ಲಿ ಒಬ್ಬ ಕಾರ್ಯಕರ್ತ, BLO2, ಬೂತ್ ಅಧ್ಯಕ್ಷ ಮತ್ತು ಪಕ್ಷದ ಎಲ್ಲ ಹಿರಿಯರು ದಯವಿಟ್ಟು ಒಬ್ಬರಿಗೊಬ್ಬರು ಹೊಂದಾಣಿಕೆಯಲ್ಲಿ ಮಾತನಾಡಿಕೊಂಡು ಕೆಲಸ ಮಾಡುವ BLOಗಳಿಗೆ ನೀವೆಲ್ಲ ಸಹಕಾರ ಕೊಟ್ಟಾಗ ಮಾತ್ರ ನಾವು ನಮ್ಮ ಮತದಾರರನ್ನು, ನಮ್ಮ ಪರ ಇರುವ 100ಕ್ಕೆ 100 ಮತದಾರರನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೊಮ್ಮೆ ಕಾರ್ಕಳದಲ್ಲಿ ಕಾಂಗ್ರೆಸ್ನ ಜಯಬೇರಿಯನ್ನು ಗಳಿಸಲಿಕ್ಕಾಗ್ತದೆ, ವಿಜಯ ಪತಾಕೆಯನ್ನು ಹಾರಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ, ಈ ವಲಯಗಳಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರಗಳಲ್ಲಿ 6 ವಲಯ ಮಾಡಿದ್ದೇವೆ. ಈ ವಲಯಕ್ಕೆ 8 ಜನ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದೇವೆ. ಅವರೆಲ್ಲರ ಸಹಕಾರದಿಂದ, ಗ್ರಾಮೀಣ ಅಧ್ಯಕ್ಷರ ಎಲ್ಲ ನೇತೃತ್ವದಲ್ಲಿ ಇವತ್ತು ಅನೇಕ ಜನ, ತಾವೆಲ್ಲರೂ ಕೂಡ ನಾವು ಒಂದು ಬೂತಿಂದ 5 ಜನ ಅಂತ ಹೇಳಿದ್ದೆವು. 36 ಬೂತು ಇಲ್ಲಿ ಇದೆ ಒಟ್ಟಿಗೆ ಈ ವಲಯದಲ್ಲಿ. ಎಲ್ಲರೂ ಕೂಡ ತಾವೆಲ್ಲ ಬಂದಿದ್ದೀರಿ. ಯಾರು ಬರಲಿಲ್ಲ ಅವರಿಗೆ ಆ ಪಕ್ಕದ ಬೂತಿನವರು ಹೇಳಿಕೊಟ್ಟು ಇದರ ಬಗ್ಗೆ ಮಾಹಿತಿ ಕೊಟ್ಟು ದಯವಿಟ್ಟು ಈ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿ ಮುಂದಿನ ಒಂದು ಕಾಂಗ್ರೆಸ್ನ ಭವಿಷ್ಯವನ್ನು ಆಲೋಚನೆ ಮಾಡಿಕೊಂಡು ಈ SIR ಕಾರ್ಯಾಗಾರದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅನ್ನುವಂಥ ಮನವಿಯನ್ನು ನಿಮ್ಮ ಪಕ್ಷದ ಪರವಾಗಿ ಮಾಡಿ ಇವತ್ತು ಆಗಮಿಸಿರುವ ನಿಮಗೆಲ್ಲರಿಗೂ ಕೂಡ ನಾನು ಪಕ್ಷದ ಪರವಾಗಿ ಕೃತಜ್ಞತೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.